ನಮ್ಮ ದೇಶದಲ್ಲಿ ನಾವು ಕಷ್ಟಪಟ್ಟು ದುಡಿದ್ರೆ ನಾವು ದುಡ್ಡು ಮಾಡ್ತೀವೋ ಇಲ್ಲ ಅನ್ನೋದು ಗ್ಯಾರಂಟಿ ಇಲ್ಲ. ಆದರೆ ನಮ್ಮ ಗೌರ್ಮೆಂಟ್ ಮಾತ್ರ ನಮಗಿನ್ನ ಜಾಸ್ತಿ ದುಡ್ಡು ಮಾಡುತ್ತೆ. ರೀಸೆಂಟ್ಲಿ IPL ಪ್ಲೇಯರ್ಸ್ನ ಆಕ್ಷನ್ ಮಾಡುತ್ತೆ. ಅದರಲ್ಲಿ ಲಕ್ನೋ ಸೂಪರ್ ಜಾಯಿಂಟು ರಿಷಬ್ ಪಂತ್ನ 27 ಕೋಟಿ ಕೊಟ್ಟು ಬೈ ಮಾಡುತ್ತೆ. ಆ 27 ಕೋಟಿನಲ್ಲಿ ರಿಷಬ್ ಪಂತ್ ಗೌರ್ಮೆಂಟಿಗೆ ಕಟ್ಟಬೇಕಾಗಿರೋ ಟ್ಯಾಕ್ಸು 41%. ಅಂದರೆ ಸುಮಾರು 11 ರಿಂದ 12 ಕೋಟಿ ರೂಪಾಯಿ ರಿಷಬ್ ಪಂತ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಆಗಿ ಕಟ್ಟಬೇಕು. ಅದು ಹೆಂಗೆ ಅಂದರೆ ನಮ್ಮ ದೇಶದಲ್ಲಿ ನೀವು 15 ಲಕ್ಷಕ್ಕಿಂತ ಜಾಸ್ತಿ ದುಡಿದ್ರೆ ನೀವು 30% ಟ್ಯಾಕ್ಸ್ ಕಟ್ಟಬೇಕು. ಅದೇ ಏನಾದರೂ ನಿಮ್ಮ ಇನ್ಕಮು 2 ಕೋಟಿಯಿಂದ 5 ಕೋಟಿ ಆದರೆ ಮೇಲೆ 25% ಸರ್ಚಾರ್ಜ್ ಕಟ್ಟಬೇಕು. ಅದೇ ನೀವು ಒಂದು ವರ್ಷಕ್ಕೆ 5 ಕೋಟಿಗಿಂತ ಜಾಸ್ತಿ ದುಡಿದ್ರೆ ನೀವು ಸುಮಾರು 37% ಸರ್ಚಾರ್ಜ್ ಕಟ್ಟಬೇಕು. ಅಂದರೆ ರಿಷಬ್ ಪಂತ್ ಟೋಟಲ್ ಇನ್ಕಮಲ್ಲಿ 30% ಟ್ಯಾಕ್ಸ್ ಅಂದರೆ 8.1 ಕೋಟಿ ಟ್ಯಾಕ್ಸ್ ಕಟ್ಟಬೇಕು. ಇದಕ್ಕೆ 37% ಸರ್ಚಾರ್ಜ್ ಅಂದರೆ 3 ಕೋಟಿ ಕಟ್ಟಬೇಕು. ಮತ್ತೆ 4% ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ಕಟ್ಟಬೇಕು. ಅದು 44 ಲಕ್ಷ. ಟೋಟಲ್ಲು 11 ಕೋಟಿ 54 ಲಕ್ಷ ಟ್ಯಾಕ್ಸ್ ಕಟ್ಟಬೇಕು. ಇವಾಗ ನೀವೇ ಯೋಚನೆ ಮಾಡಿ ಯಾಕೆ ಜನ ಬ್ಲ್ಯಾಕ್ ಮನಿ ಹಿಂದೆ ಹೋಗ್ತಾರೆ ಅಂತ. 100 ರೂಪಾಯಿ ದುಡಿದ್ರೆ 41 ರೂಪಾಯಿ ಗೌರ್ಮೆಂಟೇ ಕಿತ್ಕೊಳುತ್ತೆ ಅಂದರೆ ಜನ ಬ್ಲ್ಯಾಕ್ ಮನಿ ಹಿಂದೆ ಹೋಗ್ದಲ್ಲೇ ಇನ್ನೆಲ್ಲಿ ಹೋಗ್ತಾರೆ.